ಉತ್ತರ ಕರ್ನಾಟಕದ ಪವಿತ್ರ ಭೂಮಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನೆಲೆಸಿರುವ ಅಗಸ್ತ್ಯ ತೀರ್ಥ ಕ್ಷೇತ್ರಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇದು ಕೇವಲ ಒಂದು ತೀರ್ಥವಲ್ಲ, ಇದು ತಪಸ್ಸು, ಜ್ಞಾನ ಮತ್ತು ಶಾಂತಿಯ ಸಂಕೇತ. ತಮಗೆಲ್ಲರಿಗೂ ಲೋಕಲ್ ಯಾತ್ರೆ ಚಾನೆಲ್ಗೆ ಸ್ವಾಗತ. ನಾವು ಪ್ರತಿ ವರ್ಷದಂತೆ ಮಕರ ಸಂಕ್ರಾಂತಿಯ ದಿನದಂದು ಶಿವನ ದರ್ಶನಕ್ಕಾಗಿ ಜಾತ್ರೆಗೆ ಹೋಗಿದ್ದೆವು. ಈ ದೇವಸ್ಥಾನದ ಜಾತ್ರೆಯು ಪ್ರತಿ ವರ್ಷ ಶುದ್ಧ ಮಕರ ಸಂಕ್ರಾಂತಿ ದಿನದಂದು ನೆರವೇರುತ್ತದೆ. ಈ ದೇವಸ್ಥಾನದ ಹಿನ್ನೆಲೆಯನ್ನು ತಿಳಿಯಬೇಕಾದರೆ, ಪುರಾಣಗಳ ಪ್ರಕಾರ ಸಪ್ತರ್ಷಿಗಳಲ್ಲಿ ಒಬ್ಬರಾದ ಮಹರ್ಷಿ ಅಗಸ್ತ್ಯರು ಈ ಸ್ಥಳದಲ್ಲಿ ದೀರ್ಘಕಾಲ ತಪಸ್ಸು ನೆರವೇರಿಸಿದರೆಂದು ಪ್ರತೀತಿ. ಅವರು ಈ ತಪಸ್ಸಿನ ಶಕ್ತಿಯಿಂದಲೇ ಈ ತೀರ್ಥಕ್ಕೆ ಅಗಸ್ತ್ಯ ತೀರ್ಥ ಎಂದು ಹೆಸರು ಬಂದಿತು. ಅಗಸ್ತ್ಯ ತೀರ್ಥವು ಕೇವಲ ಋಷಿಯ ಸಂಬಂಧಿತ ಸ್ಥಳವಲ್ಲ, ಇದು ಶಿವ ಆರಾಧನೆ ಕೇಂದ್ರವೂ ಹೌದು. ಶಿವನೇ ಅಗಸ್ತ್ಯರಿಗೆ ಜ್ಞಾನ, ತಪೋಬಲ ಮತ್ತು ದರ್ಶನ ನೀಡಿದನೆಂಬ ಪೌರಾಣಿಕ ಕಥೆಗಳು ಪ್ರಸಿದ್ಧ. ಆದ್ದರಿಂದಲೇ ಲಕ್ಷ್ಮೇಶ್ವರವನ್ನು ಶಿವಸಿದ್ಧ ಕ್ಷೇತ್ರ ಎಂದು ಕರೆಯಲಾಗುತ್ತದೆ. ಅಗಸ್ತ್ಯ ಮಹರ್ಷಿಗಳು ದಕ್ಷಿಣ ಭಾರತದ ಧರ್ಮ ಸಂಸ್ಕೃತಿಯ ಸ್ಥಾಪಕರಲ್ಲಿ ಒಬ್ಬರು. ವಿಂಧ್ಯ ಪರ್ವತವನ್ನು ತಗ್ಗಿಸಿದ ಮಹಾನ್ ಋಷಿ, ವೇದಜ್ಞಾನವನ್ನು ತಕ್ಷಣಕ್ಕೆ ತಂದ ಯೋಗಿ. ಅಂತಹ ಮಹರ್ಷಿಗಳು ಲಕ್ಷ್ಮೇಶ್ವರದ ಈ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಶಿವಜ್ಞಾನದಲ್ಲಿ ಲೀನರಾಗಿ ತಪಸ್ಸು ಮಾಡಿದರೆಂಬ ನಂಬಿಕೆ ಇಂದಿಗೂ ಜೀವಂತವಾಗಿದೆ. ಅಗಸ್ತ್ಯ ತೀರ್ಥದ ನೀರನ್ನು ಒಂದು ಪವಿತ್ರ ಹಾಗೂ ಔಷಧೀಯ ಗುಣ ಹೊಂದಿದ ನೀರು ಎಂದು ಸ್ಥಳೀಯರು ನಂಬುತ್ತಾರೆ. ಪುರಾಣಗಳ ಪ್ರಕಾರ ಪಾಪನಾಶಕ್ಕೆ, ರೋಗ ನಿವಾರಣೆಗೆ, ಮಾನಸಿಕ ಶಾಂತಿಗೆ ಈ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಶಿವಕೃಪೆ ದೊರೆಯುತ್ತದೆ ಎಂದು ಎನ್ನಲಾಗುತ್ತದೆ. ವಿಶೇಷವಾಗಿ ಮಹಾಶಿವರಾತ್ರಿ, ಕಾರ್ತಿಕ ಮಾಸ, ಅಮಾವಾಸ್ಯ ದಿನಗಳಲ್ಲಿ ಇಲ್ಲಿ ಅಪಾರ ಭಕ್ತ ಸಂಚಾರ ಕಂಡುಬರುತ್ತದೆ. ಮತ್ತು ಕ್ಷೇತ್ರದ ವಿಶೇಷತೆ ಎಂದರೆ ಶಿವನ ದೇವಸ್ಥಾನದ ಜೊತೆಗೆ ಲಕ್ಷ್ಮೀ ಸಮೇತ ಅನಂತ ಪದ್ಮನಾಭ ಸ್ವಾಮಿಯ ದೇವಸ್ಥಾನವೂ ಉಂಟು. ಇಂದು ಅಗಸ್ತ್ಯ ತೀರ್ಥ ಕ್ಷೇತ್ರ ಧಾರ್ಮಿಕ ಯಾತ್ರಾ ಸ್ಥಳ, ಧ್ಯಾನ, ಶಾಂತಿ ಹುಡುಕುವವರ ಆಶ್ರಯ, ಐತಿಹಾಸಿಕ ಮತ್ತು ಪೌರಾಣಿಕ ಪರಂಪರೆಯ ಜೀವಂತ ಸಾಕ್ಷಿ. ಇಲ್ಲಿ ಬಂದ ಭಕ್ತನಿಗೆ ಕೇವಲ ದೇವರ ದರ್ಶನವಲ್ಲ, ಒಂದು ಆಂತರಿಕ ಶಾಂತಿಯ ಅನುಭವವೂ ದೊರಕುತ್ತದೆ. ಅಗಸ್ತ್ಯ ತೀರ್ಥ ಒಂದು ನೀರಿನ ಕುಂಡವಲ್ಲ, ಅದು ತಪಸ್ಸಿನ ತೀವ್ರತೆ, ಜ್ಞಾನದ ಆಳ ಮತ್ತು ಶಿವಾನುಗ್ರಹದ ನಿಶ್ಶಬ್ದ ಸಾಕ್ಷಿ. ಲಕ್ಷ್ಮೇಶ್ವರದ ಮಣ್ಣಿನಲ್ಲಿ ಅಗಸ್ತ್ಯರ ಪಾದ ಸ್ಪರ್ಶವಿದೆ. ಅದುವೇ ಈ ಕ್ಷೇತ್ರದ ಮಹಿಮೆ. ಜೈ ಅಗಸ್ತ್ಯೇಶ್ವರ.